ಇವರಿಗೆ ಮೊಟ್ಟ ಮೊದಲ ಸಮಸ್ಯೆ ಕಾಡೋದು ಏನಪ್ಪ ಅಂತಂದರೆ, ಆಗ ತಾನೇ ಎರಡನೇ ಮಹಾಯುದ್ಧ ಪ್ರಾರಂಭ ಆಗಿರುತ್ತೆ. ಇರೋ ಆಹಾರನೇ ಹಂಚಬೇಕು ಜನಗಳಿಗೆ, ಯಾವ ರೀತಿ ಹಂಚೋದು ಅಂತೇಳಿ ಇವರ ಕಾಲದಲ್ಲೇ ಮೊಟ್ಟ ಮೊದಲು ರೇಷನ್ ಕಾರ್ಡು ಬಂದಿರೋದು. ಈಗೆಲ್ಲ ಬ್ಯಾಂಕ್ಗಳಿಂದ ಅಥವಾ ಡಿಪಾರ್ಟ್ಮೆಂಟ್ಗಳಿಂದ ಹೋಮ್ ಲೋನ್ ಅಂತ ನಾವು ತೊಗೊತೀವಿ. ಈ ಕಾನ್ಸೆಪ್ಟು ಅವಾಗೇ ದಿವಾನರಿಗಿತ್ತು. ಸರ್ಕಾರಿ ನೌಕರರಿಗೆ ಮನೆಗಳಿರಬೇಕು ಅನ್ನೋದು ಇವ್ರ ಯೋಚನೆ. ಸೆಂಟ್ರಲ್ ಜೈಲು ನಮ್ಮ ಮೆಜೆಸ್ಟಿಕ್ ಪಕ್ಕದಲ್ಲೇ ಹೃದಯ ಭಾಗದಲ್ಲಿತ್ತು. ಇದನ್ನು ಊರಿಂದ ಹೊರಗಿರಬೇಕು ಅಂತ ಹೇಳ್ಬಿಟ್ಟು ಅವರು ಪ್ಲ್ಯಾನ್ ಕೊಟ್ಟಿದ್ದರು. ನಿನ್ನೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸಮಾಧಿ ಹತ್ರನೂ ಹೋಗಿದ್ವಿ. ಅವರ ಮತ್ತು ನಾಲ್ವಡಿಯವರ ಸ್ನೇಹದ ಬಗ್ಗೆ, ಒಂದಷ್ಟು ವಿಚಾರಗಳ ಬಗ್ಗೆ, ಅವರ ಏನು ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಕೊಡುಗೆಗಳ ಬಗ್ಗೆ ಮಾತಾಡಿದ್ವಿ. ಹೌದು. ಈ ಸರ್ ಮಿರ್ಜಾ ಇಸ್ಮಾಯಿಲ್ ಆದ ನಂತರ ಯಾರು ಬರ್ತಾರೆ ಸರ್ ದಿವಾನರಾಗಿ? 1940ರಲ್ಲಿ ಮೈಸೂರು ಮಹಾರಾಜರು ಮತ್ತು ಅವರ ಸೋದರ ನರಸಿಂಹರಾಜ ಒಡೆಯರು ಕೆಲವು ತಿಂಗಳ ಅಂತರದಲ್ಲೇ ಇಬ್ಬರು ತೀರ್ಕೊಂಡು ಬಿಡ್ತಾರೆ. ಅವರು ತೀರ್ಕೊಂಡ ನಂತರ ಅವರ ಆಸೆನೂ ಅದೇ ಆಗಿತ್ತು, ನಾನು ಬದುಕಿರೋವರೆಗೂ ನೀನೇ ದಿವಾನ ಆಗಿರಬೇಕು ಅಂತೇಳಿ ಮಿರ್ಜಾ ಇಸ್ಮಾಯಿಲ್ಗೆ ಹೇಳಿದ್ರು. ಅದೇ ರೀತಿಯೇ ಆಗೋಯಿತು. ಮೈಸೂರು ಮಹಾರಾಜರು ತೀರ್ಕೊಂಡ್ಬಿಟ್ರು. ಅದಾದ ನಂತರನೇ ಇವರು ದಿವಾನ ಪದವಿಯಿಂದ ಆಚೆ ಬಂದರು. ಆಗ ಮೈಸೂರು ನರಸಿಂಹರಾಜ ಒಡೆಯರ ಮಗ ಆಗಿದ್ದ ಜಯಚಾಮರಾಜೇಂದ್ರ ಒಡೆಯರವರು ಪಟ್ಟಕ್ಕೆ ಬರ್ತಾರೆ. ಆಗ ಆಡಳಿತನ ನಡೆಸ್ಕೊಂಡು ಹೋಗಬೇಕು, ಯಾರು ಸೂಕ್ತ ಅಂದಾಗ ಅವ್ರಿಗೆ ಕಣ್ಣಿಗೆ ಬಿದ್ದಿದ್ದೆ ದಿವಾನ್ ಪದವಿಗೆ ಎನ್ ಮಾಧವರಾಯರು ಅಂತ. ಅನೇಕ ಬಿರುದುಗಳನ್ನ, ಪ್ರಧಾನ ಶಿರೋಮಣಿ ಅಂತ ಹೇಳ್ಬಿಟ್ಟು ಇನ್ನು ಅನೇಕ ಬಿರುದುಗಳನ್ನ ತಗೊಂಡಿದ್ದರು. ಇವರು IAS ಮೊದಲ ದರ್ಜೆಯಲ್ಲೇ ಪಾಸಾಗಿದ್ದರು. ಈ ರೀತಿ ಇದ್ದ ಇವರು ಮಾಧವರಾಯರನ್ನ ಇವರು ದಿವಾನರಾಗಿ ತಗೊತಾರೆ. ದಿವಾನರಾಗಿ ತಗೊಂಡ ತಕ್ಷಣವೇ ಅವ್ರಿಗೆ ಒಂದು ದೊಡ್ಡ ಸಮಸ್ಯೆ ಕಾಡುತ್ತೆ. ಆಗ ತಾನೇ ಎರಡನೇ ಮಹಾಯುದ್ಧ ಪ್ರಾರಂಭ ಆಗಿರುತ್ತೆ. ಆಗ ಎರಡನೇ ಮಹಾಯುದ್ಧ ಪ್ರಾರಂಭ ಆದಾಗ ಎಲ್ಲ ಕಡೆ ಆಹಾರದ ಸಮಸ್ಯೆ ತಲೆದೂರುತ್ತೆ. ಇರೋ ಆಹಾರನೇ ಹಂಚಬೇಕು ಜನಗಳಿಗೆ, ಯಾವ ರೀತಿ ಹಂಚೋದು ಅಂತೇಳಿ ಇವರ ಕಾಲದಲ್ಲೇ ಮೊಟ್ಟ ಮೊದಲು ರೇಷನ್ ಕಾರ್ಡು ಬಂದಿರೋದು. ಯಾಕೆಂದರೆ ಸೂಕ್ತ ಜನಗಳಿಗೆ ಅದು ಹಂಚಬೇಕು ಅಂತೇಳಿ ಮೊಟ್ಟ ಮೊದಲು ರೇಷನ್ ಕಾರ್ಡು ಜಾರಿಗೆ ತಂದರು ಇವರು. ಮತ್ತು ಇನ್ನು ಆಹಾರದ ಸಮಸ್ಯೆ, ಅದಕ್ಕೇನು ಮಾಡಿದ್ರು, ಇವರು ಹಳ್ಳಿಗೆ ಸುತ್ತಿದ್ರು. ಹಳ್ಳಿಯಲ್ಲಿ ಸ್ವಲ್ಪ ಅನುಕೂಲಸ್ಥರನ್ನ ಸಂಪರ್ಕಿಸಿ ಸ್ವಲ್ಪ ದಾನ ಮಾಡಿ, ದೇವಸ್ಥಾನಗಳಿಗೆ ದಾನ ಮಾಡಿ, ಆಸ್ಪತ್ರೆಗಳು ಕಟ್ಟೋಕ್ಕೆ ದಾನ ಮಾಡಿ, ಈ ಥರ ಸಮಾಜ ಸೇವೆಗೆ ಸ್ವಲ್ಪ ದಾನಗಳು ಮಾಡಿ ಅಂತ ಎಲ್ಲರಿಗೂ ಮನವಿ ಮಾಡಿಕೊಂಡ್ರು. ಯಾಕೆ ಅಂತಂದರೆ ಅವರು ಅದೇ ರೀತಿ ಎಲ್ಲ ದಾನ ಧರ್ಮಗಳೆಲ್ಲ ಮಾಡಿದ್ರು. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಸ್ವಲ್ಪ ಹೊರೆ ಕಮ್ಮಿ ಆಯಿತು. ಇದೇ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ಮನೆಗಳಿರಬೇಕು ಅನ್ನೋದು ಇವ್ರ ಯೋಚನೆ. ಅದಕ್ಕೇನು ಮಾಡ್ತಾರೆ ಅಂತಂದರೆ, ಸುಮಾರು ಹಣನ ಕೊಡ್ತಾರೆ ಸರ್ಕಾರಿ ನೌಕರಿಗೆ. ಆ ಹಣದಲ್ಲಿ ಮನೆ ಕಟ್ಟಬೇಕು. ಅದನ್ನು 3 ಅಥವಾ 4 ವರ್ಷದಲ್ಲಿ ಸ್ವಲ್ಪವಾಗಿ ಹಿಡ್ಕೊಳ್ಳೋ ವ್ಯವಸ್ಥೆ ಇವರಿಂದನೇ ಪ್ರಾರಂಭ ಆಗುತ್ತೆ. ಈಗೆಲ್ಲ ಬ್ಯಾಂಕ್ಗಳಿಂದ ಅಥವಾ ಡಿಪಾರ್ಟ್ಮೆಂಟ್ಗಳಿಂದ ಹೋಮ್ ಲೋನ್ ಅಂತ ನಾವು ತೊಗೊತೀವಿ. ಈ ಕಾನ್ಸೆಪ್ಟು ಅವಾಗೇ ದಿವಾನರಿಗಿತ್ತು. ಇದಾಗಿ 1945ರಲ್ಲಿ ಅವರು ನಿವೃತ್ತಿ ಹೊಂದ್ತಾರೆ. ಆದರೆ ಇವರ ಸೇವೆ ನಮ್ಮ ದೇಶಕ್ಕೂ ಬೇಕು ಅಂತೇಳಿ ಆಗ ತಾನೇ ಸಂವಿಧಾನ ರಚಿಸ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಆಗ ಆ ಸಮಿತಿಯಲ್ಲಿ ಇವರು ಸದಸ್ಯರಾಗ್ತಾರೆ. ಅದರ ಕರಡು ಪ್ರತಿಯನ್ನು ತಿದ್ದಬೇಕಾಗತ್ತೆ. ಅದಕ್ಕೆ ಅನೇಕ ವರ್ಷಗಳು ಇವರು ಅದರ ಸಮಿತಿಯಲ್ಲಿ ಇರ್ತಾರೆ. ಆ ಕೆಲಸ ಆದ ನಂತರ ಈ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ, ಆಮೇಲೆ ನಾನು ಹಿಂದಿಂದು ಇನ್ನೂ ಮಾತಾಡೋದು ಬೇಕಾದಷ್ಟಿದೆ. ಇವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಸ್ವಲ್ಪ ಮುಂದಕ್ಕೆ ಹೋಗಬೇಕು. ಸರ್ಕಾರ ರಚನೆ ಆಗುತ್ತೆ. ಸರ್ಕಾರ ರಚನೆಯಾಗಿ ಬೆಂಗಳೂರು ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಮಿತಿನ ರಚಿಸ್ತಾರೆ.
ಬೆಂಗಳೂರು ನಗರ ಅಭಿವೃದ್ಧಿ ಸಮಿತಿ ಅಂತೇಳಿ. ಅದರ ಅಧ್ಯಕ್ಷತೆಯನ್ನು ಇವರೇ ವಹಿಸ್ಕೊತಾರೆ. ಇವರು ವಹಿಸ್ಕೊಂಡ್ಬಿಟ್ಟು ಇವರು ಸುಮಾರು 2-3 ವರ್ಷ ತಳಮಟ್ಟದಲ್ಲಿ ಇವರು ಕೆಲಸ ಮಾಡ್ತಾರೆ. ಬೆಂಗಳೂರು ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ಅವಾಗೆಲ್ಲ ಇದ್ದಿದ್ದು ನೋಡಿ, ಈಗಿನ ಸರ್ಕಾರಕ್ಕೂ ಒಂದು ಎಚ್ಚರಿಕೆ ಮತ್ತು ನಾವು ಕೊಡಬೇಕಾಗುತ್ತೆ ಇದ್ರ ಮುಖಾಂತರ. ಆಗ ಇದ್ದಿದ್ದು ಜನಸಂಖ್ಯೆ ಬೆಂಗಳೂರಲ್ಲಿ ಬರೀ 10 ಲಕ್ಷ. 10 ಲಕ್ಷ ಜನಕ್ಕೆ ಇವರು ಅವಾಗೇ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಅವಾಗೇ ಯೋಚನೆ ಮಾಡ್ತಾಯಿದ್ರು. ಅವಾಗೇ ಸಮಿತಿ ರಚಿಸಿದ್ರು. ಇವರು ಸಮಿತಿಯಲ್ಲಿ ಇವರು ಸುದೀರ್ಘವಾಗಿ ಅಧ್ಯಯನ ನಡೆಸಿ ಸುಮಾರು 18 ಪಾಯಿಂಟ್ಗಳನ್ನ ಹಾಕಿ ಕೊಟ್ಟರು. ಇವರು ಅಭಿವೃದ್ಧಿ ಮಾಡಬೇಕು ಅಂತೇಳಿ. ಅದರಲ್ಲಿ ಮುಖ್ಯವಾದ್ದು ಒಳಚರಂಡಿ ವ್ಯವಸ್ಥಿತವಾಗಿ ಮಾಡಬೇಕು. ಬಡಾವಣೆಗಳು ಮಾಡಿದ್ರೆ ಅದರ ಸೌಕರ್ಯಗಳು ಯಾವ ರೀತಿ ಇರಬೇಕು ಅಂತೇಳ್ಬಿಟ್ಟು ಮಾಡಿದ್ರು. ಆಮೇಲೆ ಎಲೆಕ್ಟ್ರಿಸಿಟಿ ಯಾವ ರೀತಿ ಕೊಡಬೇಕು, ಆಸ್ಪತ್ರೆಗಳು ಯಾವ ರೀತಿ ಇರಬೇಕು, ರಸ್ತೆಗಳು ಯಾವ ರೀತಿ ಇರಬೇಕು, ಬಸ್ ನಿಲ್ದಾಣಗಳು ಯಾವ ರೀತಿ, ಸರ್ಕಲ್ ಅಂತ ಇರುತ್ತೆ, ಅಲ್ಲೇ ಬಸ್ ಸ್ಟಾಪ್ ಇರುತ್ತೆ, ಅದಕ್ಕೆ ಅದನ್ನು ಸಪ್ರೇಟ್ ಮಾಡಬೇಕು. ಈ ರೀತಿ ಮತ್ತು ಟ್ರಾಫಿಕ್ ರೂಲ್ಸ್ಗಳು ಯಾವ ರೀತಿ ಇರಬೇಕು, ಈ ರೀತಿ ಅನೇಕ ವಿಷಯಗಳನ್ನು 18 ವಿಷಯಗಳನ್ನ ಇವರು ಸರ್ಕಾರಕ್ಕೆ ಕೊಟ್ಟರು ಬೆಂಗಳೂರಿನ ಅಭಿವೃದ್ಧಿ ಪಡಿಸೋದಕ್ಕೆ. ಅದರಲ್ಲಿ ಮುಖ್ಯವಾದ್ದು ಬಂದು ಈಗ ಸೆಂಟ್ರಲ್ ಜೈಲು ನಮ್ಮ ಮೆಜೆಸ್ಟಿಕ್ ಪಕ್ಕದಲ್ಲೇ ಹೃದಯ ಭಾಗದಲ್ಲಿತ್ತು. ಇದನ್ನು ಊರಿಂದ ಹೊರಗಿರಬೇಕು ಅಂತೇಳ್ಬಿಟ್ಟು ಅವರು ಪ್ಲ್ಯಾನ್ ಕೊಟ್ಟಿದ್ದರು. ಅದು 1991ರವರೆಗೂ ಆಗಲಿಲ್ಲ. 1999ರಲ್ಲೇ ಪರಪ್ಪನ ಅಗ್ರಹಾರ ಜೈಲಾಗಿ ಅದು ಶಿಫ್ಟ್ ಆಯಿತು. ಫ್ರೀಡಮ್ ಪಾರ್ಕ್ ಅಂತ ಹೇಳ್ಬಿಟ್ಟು ಆಗಿದೆ. ಮತ್ತು ರೇಸ್ ಕೋರ್ಸು ಅದು ನಮ್ಮ ಹೃದಯ ಭಾಗದಲ್ಲಿದೆ. ಅದು ಒಂಥರ ಜೂಜು ಅಂತ ಹೇಳ್ಬೋದು. ಅದನ್ನು ನಗರದ ಹೊರಗಿರಬೇಕು ಅಂತ ಆಗಲೇ ಬರೆದು ಕೊಟ್ಟಿದ್ದಾರೆ. ಆದರೆ ಎಷ್ಟು ಇತ್ತೀಚೆಗೂ ಅದರ ಬಗ್ಗೆ ತುಂಬ ಚರ್ಚೆಗಳಾಗ್ತಾ ಇದೆ. ಅದು ಆಗ್ತಾ ಇಲ್ಲ. ಅದು ಶಿಫ್ಟ್ ಮಾಡಬೇಕು. ಹೌದು, ಇದು ಅವತ್ತಿನ ಕಾಲದಲ್ಲಿ ಅವರೇ ಕೊಟ್ಟ ವರದಿಯಲ್ಲಿದೆ. ಮತ್ತು ಇವರು ಕೊಟ್ಟ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಈಗಲೇ ಟ್ರಾಫಿಕ್ಕನ್ನು ಕಡಿಮೆ ಮಾಡೋದಕ್ಕೆ ವೃತ್ತ ರೈಲು ಒಂದು ಪ್ಲಾನ್ ಮಾಡಿದ್ರು ಇವರು. ಸಿಟಿ ರೈಲು ಇರಬೇಕು ಅಂತೇಳಿ ಒಂದು ಈಸಿಯಾಗಿ ಐಡಿಯಾ ಮಾಡಿಕೊಟ್ಟಿದ್ರು. ಮೆಜೆಸ್ಟಿಕ್ಕಿಂದ ನಾಯಂಡಹಳ್ಳಿ ಮೊದಲೇ ಲೈನ್ ಇದೆ. ನಾಯಂಡಹಳ್ಳಿಯಿಂದ ಬಸವನಗುಡಿಯಿಂದ ಹಂಗೆ ಮಡಿವಾಳದಿಂದ KR ಪುರಮ್ಮಿಂದ ಈ ರೀತಿ ಒಂದು ರೌಂಡ್ ಬಂದು ತಿರ್ಗಾ ಮೆಜೆಸ್ಟಿಕ್ ಬರಬೇಕು. ಈ ಥರ ರಿಂಗ್ ರೈಲನ್ನು ಆಗಲೇ ಪ್ಲ್ಯಾನ್ ಮಾಡಿದರೆ ಇಷ್ಟು ಟ್ರಾಫಿಕ್ಕು ಈಗ ಆಗೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಇದು ಅದಾದ ನಂತರನೂ ಅನೇಕ ವಿದ್ವಾಂಸರು ಇದ್ರ ಬಗ್ಗೆ ಹೇಳಿದ್ದಾರೆ. ಬೆಂಗಳೂರಿಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಈ ರಿಂಗ್ ರೈಲು ಅಂತೇಳಿ. ಸಿಟಿ ರೈಲ್ವೆ ಅದು ಆಯಿತು. ಎಲ್ಲ ನಗರಗಳಲ್ಲಿ ಈ ರೈಲಿನ ಸಿಟಿ ರೈಲು ಅನ್ನೋ ಫೆಸಿಲಿಟಿ ಇದೆ. ಆದರೆ ನಮ್ಮ ಬೆಂಗಳೂರಲ್ಲಿ ಯಾಕೋ ಅದು ಆಗಲೇ ಇಲ್ಲ. ಮತ್ತು ಅದಾದ ನಂತರನೂ ಇವಾಗ ಅವ್ರನ್ನ ಬಿಟ್ಟಿರೋಣ, ನನ್ನ ವೈಯಕ್ತಿಕವಾಗಿ ಕೆಲವು ಅದಕ್ಕೆ ಸಂಬಂಧಪಟ್ಟ ಕೆಲವು ಐಡಿಯಾಗಳು ನಾನು ಹೇಳಬೇಕು ಅಂತಂದರೆ, ಇದನ್ನು ಒಂದು ಯಾರು ಅಂತ ಗೊತ್ತಿಲ್ಲ, ಇನ್ನೊಂದು ವರದಿ ಕೊಟ್ಟಿದ್ದಾರೆ. ಈ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಬೇಕಾದ್ರೆ ಈಗ ಬೆಂಗಳೂರು ಸುತ್ತಮುತ್ತ ಅನೇಕ ರೈಲ್ವೆ ನಿಲ್ದಾಣಗಳಿದೆ. ಸುಮಾರು ಒಂದು 50-60 ಕಿಲೋಮೀಟ್ರ್ ಜಾಗದಲ್ಲಿ. ಉದಾಹರಣೆಗೆ ಇಲ್ಲಿಂದ ದೊಡ್ಡಬಳ್ಳಾಪುರ, ಈ ಕಡೆ ಕೋಲಾರ, ಕನಕಪುರ, ಈ ಕಡೆ ರಾಮನಗರ, ಈ ಕಡೆ ಸುತ್ತೂ ಸ್ಟೇಷನ್ಗಳಿದೆ. ಅಲ್ಲಿಂದ ಪ್ರತಿನಿತ್ಯ 100 ಬಸ್ಸುಗಳು, ವ್ಯಾನುಗಳು ಎಲ್ಲ ಜನಗಳನ್ನ ತುಂಬ್ಕೊಂಡು ಬಂದು ಸಿಟಿಗೆ ಬಿಡ್ತವೆ. ಇಲ್ಲಿಂದ ಜನಗಳನ್ನ ಕರ್ಕೊಂಡು ಸಾಯಂಕಾಲ ವಾಪಸ್ ಬಿಡ್ತಾಯಿದೆ. ಇಷ್ಟಕ್ಕೂ ಟ್ರಾಫಿಕ್ಗಳು ಎಷ್ಟು ಹೆಚ್ಚಾಗುತ್ತೆ. ಈಗ ಇಲ್ಲಿಂದ ಉದಾಹರಣೆಗೆ ಒಂದು ಕೋಲಾರ ತಗೊತೀನಿ, ಬೆಳಗ್ಗೆ ಒಂದು ರೈಲು, ಸಾಯಂಕಾಲ ಒಂದು ರೈಲಿದೆ. ಇಲ್ಲಿ ಒಂದು 4-5 ಬೋಗಿನ ಒಂದು ರೈಲನ್ನ ಕಂಟಿನ್ಯೂಸ್ ಆಗಿ ಬಿಟ್ಟರೆ ಈ ಟ್ರಾಫಿಕ್ ಅನ್ನೋದು ಕಮ್ಮಿ ಆಗುತ್ತೆ. ಇದನ್ನು ಯಾರೋ ಮಹಾನುಭಾವರು ಒಂದು ವರದಿ ಕೊಟ್ಟಿದ್ದಾರೆ.
ಆದರೆ ಅದನ್ನು ನೋಡಿ ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಯಾಕೋ ಇಚ್ಛಾಶಕ್ತಿಗಳು ಇನ್ನೂ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಆದರೆ ನಾನು ಸುಮಾರು 35-36 ವರ್ಷ ನಾನು ಸಿಟಿಯಲ್ಲಿ ನಾನು ಬಸ್ ಓಡಿಸಿದ್ದೀನಿ. ನನಗೂ ಒಂದು ಅಂದಾಜು ಇದೆ, ಇದು ಅನುಷ್ಠಾನಗೊಳಿಸಿದ್ರೆ ಬೆಂಗಳೂರಿನ ಟ್ರಾಫಿಕ್ಕು ತುಂಬ ಕ್ಲಿಯರ್ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಸೊ ಈ ಥರದ ಪಾಯಿಂಟ್ಗಳು ಇವಾಗ ಸಿಟಿ ಎಕ್ಸ್ಟೆನ್ಷನ್ಸ್ಗಳು ಅವತ್ತು ಒಂದು ಸ್ವಲ್ಪ ಇನ್ನೂ ಸಿಟಿನ ಬೆಳೆಸಬೇಕು ಅಂತ ಅಂತಿದ್ರು ಅಂತ ಎಲ್ಲ ಹೇಳ್ತಾರೆ. ಸೊ ಅದನ್ನೇನಾದರೂ ಇವತ್ತು ಗ್ರೇಟರ್ ಬ್ಯಾಂಗ್ಳೂರು ಅಂತ ಇದ್ದಾರಲ್ಲ, ಅದು ಆ ಪರಿಕಲ್ಪನೆ ಅವತ್ತೇ ಇತ್ತು ಅಂತ ಹೇಳ್ಬೋದಾ? ಈಗ ಇದುವರೆಗೂ ನಾನು ಹೇಳಿದ್ನಲ್ಲ, ಇವರು ವರದಿ ಕೊಡ್ತಾರಲ್ಲ, ಈ ವರದಿಗೆ ಹೆಸರೇ ಗ್ರೇಟರ್ ಬೆಂಗಳೂರು ಅಂತ. ಇದು 1946ರಲ್ಲಿ ಎನ್ ಮಾಧವರಾವ್ ಕೊಟ್ಟಿರುವ ವರದಿಯ ಹೆಸರೇ ಗ್ರೇಟರ್ ಬೆಂಗಳೂರು ಅಂತೇಳಿ. ಅದನ್ನು ಇಷ್ಟು ವರ್ಷಗಳ ಆದ ನಂತರ, ಸುಮಾರು 50-60 ವರ್ಷಗಳಾದ ನಂತರ ಈಗ ನಾವು ಗ್ರೇಟರ್ ಬೆಂಗಳೂರು ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇನ್ನು ಅದರದ್ದು ಅನುಷ್ಠಾನಕ್ಕೆ ಇನ್ನೆಷ್ಟು ವರ್ಷಗಳಾಗುತ್ತೋ ಗೊತ್ತಿಲ್ಲ. ಇದು ಸುಮಾರು 46 ಅಂತಂದರೆ ಒಂದು 80 ವರ್ಷಗಳ ಹಿಂದಿನ ಈ ಗ್ರೇಟರ್ ಬೆಂಗಳೂರು ಮಾತುಗಳು ಇದು. ಸೊ ಇವತ್ತಿನ ಗ್ರೇಟರ್ ಬೆಂಗಳೂರು ಅನ್ನೋ ಪದ ಸುಮಾರು 80 ವರ್ಷಗಳ ಹಿಂದೆನೇ 1946 ಇದು ಅನುಷ್ಠಾನಕ್ಕೆ ತರಬೇಕು ಅಂತ ವರದಿಯಲ್ಲಿರೋ ಒಂದು ವಿಷಯನೇ ಈ ಗ್ರೇಟರ್ ಬೆಂಗಳೂರು ಅನ್ನೋದು. ಅವತ್ತಿಗೆ ಸೀಮಿತವಾಗಿ ಅಲ್ಲ, ಸ್ವಲ್ಪವಾಗಿತ್ತು. ಹೌದು. ಸೊ ಅದು ಇವತ್ತಿಗೆ ತಗೊಂಡ್ರೆ, ಈಗ ತಗೊಂಡ್ರೆ ಕನಕಪುರದವರೆಗೂ, ರಾಮನಗರದವರೆಗೂ ಎಲ್ಲ ವಿಸ್ತಾರ ಆಗಿದೆ. ಅದಕ್ಕೆ ತಕ್ಕಂತೆ ಆಗಿನ ಕಾಲಘಟ್ಟದಲ್ಲೇ ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು. ಸಮಸ್ಯೆಗಳನ್ನ ನಾವು ತಲೆ ಮೇಲೆ ಹಾಕ್ಕೊಂಡು ಆಗ ಪರಿಹಾರ ಹುಡುಕೋದಕ್ಕಿಂತ, ನೋಡಿ ಈಗ ನಾನು ಇದುವರೆಗೂ ಹೇಳಿರೋದು ಬರೀ 10 ಲಕ್ಷ ಜನಸಂಖ್ಯೆಯ ಬೆಂಗಳೂರಿಗೆ ಇಷ್ಟೊಂದು ಪ್ರಾಜೆಕ್ಟನ್ನು ಅವರು ತಯಾರು ಮಾಡಿದರು. ಈಗ 1-1.5 ಕೋಟಿ ಮೀರಿದೆ ಈಗ ಬೆಂಗಳೂರಲ್ಲಿ. ಈಗ ಎಷ್ಟು ನಾವು ಕಾರ್ಯೋನ್ಮುಖವಾಗಿರಬೇಕು ಅಭಿವೃದ್ಧಿಗಳು ಹೆಸರಲ್ಲಿ, ಅದು ಎಲ್ಲರೂ ಯೋಚನೆ ಮಾಡಬೇಕು. ಪ್ರತಿಯೊಬ್ಬ ಪ್ರಜೆನೂ ಯೋಚನೆ ಮಾಡಬೇಕು. ಅಧಿಕಾರಿಗಳು, ಮಂತ್ರಿಗಳು ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂಥ ವಿಷಯ ಇದು. ಇವರ ವರದಿಯಲ್ಲಿ ಇನ್ನೊಂದು ಮುಖ್ಯವಾದ ವಿಷಯನ ನಾನು ಹೇಳ್ತೀನಿ. ಈಗ ಎಲ್ಲಿ ನೋಡಿ ನಮಗೆ ಪಾರ್ಕಿಂಗೇ ಸಿಗೋದಿಲ್ಲ. ಈಗಲೇ ನಾವು ಪಾರ್ಕಿಂಗ್ ಎಲ್ಲೋ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಪಾರ್ಕ್ ಮಾಡಿ ಇಲ್ಲಿಗೆ ನಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಆಗ ಏನು ಅಂಥ ಪಾರ್ಕಿಂಗ್ ಸಮಸ್ಯೆ ಇರಲಿಲ್ಲ, ಅವಾಗೇನು ವೆಹಿಕಲ್ಸು ಇರಲಿಲ್ಲ. ಆಗಲೇ ಮುಂದಾಲೋಚನೆಯಾಗಿ ಇವರು ಒಂದು ಪ್ಲ್ಯಾನನ್ನು ಹೇಳ್ತಾರೆ ಅವರ ವರದಿಯಲ್ಲಿ. ಏನಪ್ಪ ಅಂತಂದರೆ, ಬಹುಮಹಡಿ ಕಟ್ಟಡದಲ್ಲೇ ವೆಹಿಕಲ್ ಪಾರ್ಕ್ ಮಾಡಬೇಕು ಅನ್ನೋದು ಒಂದು ವರದಿ ಕೊಡ್ತಾರೆ ಇವರು. ಅದು ಸುಮಾರು ವರ್ಷ ಬಹುಮಹಡಿ ಕಟ್ಟಡಗಳ ಪಾರ್ಕಿಂಗ್ ಕಲ್ಪನೆ ಅವಾಗೇ ಇತ್ತು. ಈಗಲೂ ನೋಡಿ ಶಿವಾಜಿನಗರ ನಾವು ಹೋಗ್ತೀವಿ, ಅಲ್ಲಿ ಬಿಲ್ಡಿಂಗಲ್ಲಿ ಪಾರ್ಕಿಂಗ್ ಇದೆ. ಅನೇಕ ಕಡೆ ಶಾಂತಿನಗರ ನೋಡಿ, ಮತ್ತು ಅನೇಕ ಕಡೆ ಸುಮಾರು ಬಿಲ್ಡಿಂಗ್ ಮೇಲೆವರೆಗೂ ಟಾಪಲ್ಲಿ ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ಈಗಿದೆ. ಇದರ ಕಲ್ಪನೆ ಎನ್ ಮಾಧವರಾಯರಿಗೆ ಆಗಲೇ ಇತ್ತು. ಈಗ ಇನ್ನೊಬ್ಬ ದಿವಾನರ ಬಗ್ಗೆ ನಾನು ಮಾತಾಡ್ತೀನಿ, ಬನ್ನಿ ಅದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಕೊಡ್ತೀನಿ, ಮಾತಾಡೋಣ. ಅಷ್ಟು ಮಹತ್ವಾಕಾಂಕ್ಷೆಯಿಂದ ಕಟ್ಟಿದ ವಿಧಾನಸೌಧದಲ್ಲಿ ಕೆಂಗಲ್ ಹನುಮಂತಯ್ಯ ಅವರು ಒಂದು ದಿವಸ ಕೂಡ ಕೂತ್ಕೊಂಡಿಲ್ಲ. ಒಬ್ಬ ಅಧಿಕಾರಿ ಯಾರೋ ಬರ್ತಾರೆ, ಏನು ಎಲ್ಲ ಬಿಡಿ ಕಲೋನಿಯರ್ ಟೈಮು ಬಿಲ್ಡಿಂಗ್ಲೇ ತೋರಿಸ್ತಾ ಇದೆಯಾ, ನಿಮ್ಮದು ಅನ್ನೋದು ಒಂದು ಬಿಲ್ಡಿಂಗ್ ಇಲ್ವಾ ಇಲ್ಲಿ ಅಂತ ಹೇಳ್ತಾರೆ. ಇಂಗ್ಲೆಂಡಲ್ಲಿರೋ ಚರ್ಚಿಲ್ ಅವ್ರಿಗೆ ಸಹಿಸಲಿಲ್ಲ. ಆ ಥರ ಬರೀ ಒಂದು ಪಂಚೆ ಉಟ್ಕೊಂಡಿರೋ ಫಕೀರನ್ನು ವೈಸ್ರಾಯ್ ಭವನದಲ್ಲಿ ಕರ್ಕೊಂಡು ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ. ಅವರು ನಮ್ಮ ರಾಜ್ಯಕ್ಕೆ, ನಮ್ಮ ಜನತೆಗೆ ಕೊಟ್ಟ ದೊಡ್ಡ ಕೊಡುಗೆ ಅಂದರೆ ಈ ವಿಧಾನಸೌಧ. ಜೊತೆಗೆ ಅನಿವಾರ್ಯತೆ ಇತ್ತು, ಯಾವುದೋ ಬ್ರಿಟಿಷ್ ಕಟ್ಟಡದಲ್ಲಿ ಅಸೆಂಬ್ಲಿ ಬೇಡ ಅಂಥೇಳಿ ಈ ಕಟ್ಟಡ ಕಟ್ಟಿ ಪೂರ್ಣಗೊಳಿಸ್ತಾರೆ. ಆಗ ಇದಕ್ಕೆ 1,75,00,000 ಮಾತ್ರ ಖರ್ಚಾಗಿರುತ್ತೆ.